ನಾಡಿನ ಸರ್ವ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಿಯಾಜ್ ಅಹಮ್ಮದ್ ಬಿ ಸೈಯದ್, ಅಧ್ಯಕ್ಷರು, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಾಂಡೇಲಿ, ಅಧ್ಯಕ್ಷರು, ಅಂಜುಮಾನ್ ಫಲಾಹುಲ್ ಮುಸ್ಲಿಮಿನ್ ಸಂಸ್ಥೆ ದಾಂಡೇಲಿ ಹಾಗೂ ಸರ್ವ ಸದಸ್ಯರು, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಾಂಡೇಲಿ. ಆಗಸ್ಟ್ 15 ಬಂದರೆ ನಮ್ಮ ಎದೆಯಲ್ಲಿ ಹೆಮ್ಮೆ ತುಂಬುತ್ತದೆ. ತ್ರಿವರ್ಣ ಧ್ವಜ ಹಾರಿದಾಗ ಮನಸ್ಸು ಗರ್ವದಿಂದ ತುಂಬುತ್ತದೆ. ಇದು ನಮ್ಮ ಪೂರ್ವಜರ ತ್ಯಾಗದ ಸಂಕೇತ. ಅವರ ಕನಸನ್ನು ನಾವು ಜೀವಂತವಾಗಿಡಬೇಕು. ದೇಶ ಮೊದಲು ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಸಣ್ಣ ಕೆಲಸದಿಂದಲೂ ದೊಡ್ಡ ಬದಲಾವಣೆ ತರಬಹುದು. ಪ್ರೀತಿ, ಶಾಂತಿ ಮತ್ತು ಪ್ರಗತಿಯಿಂದ ಮುನ್ನಡೆಯೋಣ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಂದೇ ಮಾತರಂ. ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ಜನಪರ ಕಾಳಜಿಯ ಜನನಾಯಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಯವರನ್ನು ನೇಮಕಗೊಳಿಸಿದ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಕೃತಜ್ಞತೆಗಳು. ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರಿಗೆ ಅಭಿಮಾನದ ಅಭಿನಂದನೆಗಳೊಂದಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ರಿಯಾಜ್ ಅಹಮ್ಮದ್ ಬಿ ಸೈಯದ್, ಅಧ್ಯಕ್ಷರು, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಾಂಡೇಲಿ ಹಾಗೂ ಅಧ್ಯಕ್ಷರು, ಅಂಜುಮಾನ್ ಫಲಾಹುಲ್ ಮುಸ್ಲಿಮಿನ್ ಸಂಸ್ಥೆ ದಾಂಡೇಲಿ ಮತ್ತು ಸರ್ವ ಸದಸ್ಯರು, ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಾಂಡೇಲಿ. ನಮಸ್ಕಾರ. ನಮ್ಮ ದಾಂಡೇಲಿ ತಾಲೂಕಿನ ಸಮಸ್ತ ಜನರಿಗೆ ಸ್ವತಂತ್ರ ದಿನದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರಾದ ನಮ್ಮ ಹಳ್ಯಾಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಉನ್ನತ ಹುದ್ದೆ ಆದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಅದೇ ರೀತಿ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ಕಾಂಗ್ರೆಸ್ಸಿನ ನಾಯಕರಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಮೊದಲು ದೇಶಪಾಂಡೆ ಸಾಹೇಬರಿಗೆ ಈ ಹುದ್ದೆಯನ್ನು ನೀಡಿದ್ದು ಹಾಗೂ ಈ ಹುದ್ದೆಯಲ್ಲಿ ದೇಶಪಾಂಡೆ ಸಾಹೇಬರು ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕಾಗಿ ಪುನಃ ಈ ಸ್ಥಾನಮಾನವನ್ನು ಸಿಕ್ಕಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸರ್ಗೆ ಇನ್ನೊಮ್ಮೆ ಅಭಿನಂದನೆ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.